ಹಲೋ ಶಶಿ. ಅಲ್ಲ ಇವನೇನಾದ್ರೂ ಅವ್ನು ಮಾಡ್ತಾನೆ ಇರ್ತಾನೆ, ಅದೇನು ಮಾಡ್ತದನು? ಶಶಿ ಏನೋ ಮಾಡ್ತಿದ್ಯಾ? ಡಿಸ್ಟರ್ಬ್ ಮಾಡಬೇಡ. ನಾನು ತುಂಬ ಒಳ್ಳೆ ಹುಡುಗ ಆಗ್ತಾ ಇದ್ದೀನಿ. ಯೋಗ ಮಾಡ್ತಾ ಇದ್ದೀನಿ. ಅಲ್ಲ ನಿನ್ಗೆ ಇಷ್ಟ ಬಂದಂಗೆ ನೀನು ಮೈಯೆಲ್ಲ ತಿರುಗಿಸ್ಬಿಟ್ರೆ ಅದನ್ನ ಯೋಗ ಅಂತಾರ? ಮತ್ತೇನೋ? ಅಲ್ಲ ಶೇಷಗಿರಿ ರಾವ್ ಅವರು ಈಗ ಬರ್ತಾ ಇದಾರೆ. ಯೋಗ ಅಂದ್ರೆ ಏನು, ಯೋಗ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಅವ್ರನ್ನ ನೋಡಿ ಕಲ್ತ್ಕೊಂಡ್ ಮಾಡು. ಅಪ್ಪಣೆ ಮಹಾದೇವಿ. ನಮಸ್ತೆ. ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಪಂಚದಲ್ಲಿ ಅತ್ಯುನ್ನತವಾದ ಶ್ರೀಮಂತಿಕೆ ಜ್ಞಾನ, ಪ್ರಪಂಚದಲ್ಲಿ ಅತ್ಯುನ್ನತವಾದ ಒಂದು ರಕ್ಷೆ ಅಂದಲ್ಲಿ ವಿಶ್ವಾಸ, ತನ್ನ ಮೇಲಿನ ವಿಶ್ವಾಸ ಮತ್ತು ದೇವರ ಮೇಲಿನ ವಿಶ್ವಾಸ. ಈ ಎರಡೂ ಹಂತಗಳು ಆವೃತವಾಗಬೇಕಾದಲ್ಲಿ ಅಂದಲ್ಲಿ ಜ್ಞಾನ ಮತ್ತು ವಿಶ್ವಾಸ ಈ ಎರಡೂ ಹಂತಗಳು ಆವೃತವಾಗಬೇಕಾದಲ್ಲಿ ಪ್ರತಿದಿನದ ಯೋಗ ಅತ್ಯವಶ್ಯ. ಈಗ ಆರೋಗ್ಯಕ್ಕೆ ಸಹಕಾರಿಯಾಗ್ತಕ್ಕಂಥ ಕೆಲವು ಆಸನಗಳನ್ನು ನೋಡೋಣ. ಮೊದಲಲ್ಲಿ ಉತ್ತಿತ ತ್ರಿಕೋನಾಸನ. ನಿಧಾನವಾಗಿ ಕಾಲುಗಳನ್ನು 3 ರಿಂದ 3.5 ಅಡಿ ಅಂತರದಲ್ಲಿ ಅಳವಡಿಸಿ ಕೈಗಳು ಭುಜಕ್ಕೆ ನೇರವಾಗಿ ಬರಲಿ. ಕಾಲುಗಳನ್ನು ಎಡಭಾಗಕ್ಕೆ ತಿರುಗಿಸಿ ತಲೆಯನ್ನು ಸೇರಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಎಡಭಾಗಕ್ಕೆ ಬಾಗಿ ಎಡ ಹಸ್ತವನ್ನು ಎಡಪಾದದ ಪಕ್ಕದಲ್ಲಿ ಅಳವಡಿಸಿ ತಲೆಯನ್ನು ಬಲಭಾಗಕ್ಕೆ ತಿರುಗಿಸಿ. ಆಸನದಲ್ಲಿನ ಎಚ್ಚರಿಕೆಗಳು: ಎಡಪಾದವನ್ನು 90 ಡಿಗ್ರಿಯಲ್ಲಿ ಅಳವಡಿಸಿರಬೇಕು, ಬಲಪಾದವನ್ನು 60 ಡಿಗ್ರಿಯಲ್ಲಿ ಅಳವಡಿಸಿ ಬಲಗೈ ಬಲಭುಜಕ್ಕೆ ನೇರವಾಗಿ ಇರಲಿ. ದೀರ್ಘವಾಗಿ ಉಸಿರಾಡಬೇಕು 60 ಸೆಕೆಂಡ್ಗಳು. ಈ ಆಸನದಿಂದ ದೊರೆಯುವ ಪ್ರಯೋಜನಗಳು: ಈ ಆಸನವನ್ನು ಅಭ್ಯಾಸ ಮಾಡುವುದರಿಂದ ಪಾರ್ಶ್ವ ಸೊಂಟದ ಭಾಗದ ಅತಿ ಕೊಬ್ಬಿನ ಅಂಶ ಕರಗುತ್ತದೆ. ಅಂದಲ್ಲಿ ದೇಹದಲ್ಲಿನ ಅನಾವಶ್ಯಕ ವಿ ಆಕಾರವನ್ನು ತೆಗೆಯುವಲ್ಲಿ ಸಹಕರಿಸುತ್ತದೆ. ಕುತ್ತಿಗೆ ಮತ್ತು ಭುಜದ ಭಾಗದ ಮತ್ತು ಹಿಪ್ ಜಾಯಿಂಟ್ಸ್ಗಳ ಒಂದು ಜಡತ್ವತೆಯನ್ನು ದೂರ ಮಾಡುತ್ತದೆ. ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮತ್ತು ಸಕ್ಕರೆಯ ಪ್ರಮಾಣವನ್ನು ಸಮಹಂತಕ್ಕೆ ತರುವಲ್ಲಿ ಸಹ ಈ ಆಸನ ಸಹಕಾರಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಕಾಲುಗಳನ್ನು ತಿರುಗಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ತಾಡಾಸನದ ಸ್ಥಿತಿಗೆ ಬನ್ನಿ. ವಿಶ್ರಾಂತಿಯನ್ನು ಕೊಡಿ. ಪ್ರತಿ ಆಸನ ಆದ ನಂತರ ಕೊನೆಯ ಪಕ್ಷ 10 ರಿಂದ 30 ಸೆಕೆಂಡ್ಗಳ ಕಾಲ ವಿಶ್ರಾಂತಿ ಅತ್ಯಗತ್ಯ. ವಿಶ್ರಾಂತಿ ಇಲ್ಲದೆ ಆಸನವನ್ನು ಮುಂದುವರಿಸಿದಾಗ ಪೂರ್ಣ ಪ್ರಯೋಜನವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಈಗ ವಿರುದ್ಧ ದಿಕ್ಕಿನ ಅಭ್ಯಾಸ. ನಿಧಾನವಾಗಿ ಹಾಗೆ ಎಡಗಾಲನ್ನೇ ದೂರ ತನ್ನಿ. ಕೈಗಳು ಭುಜಕ್ಕೆ ನೇರವಾಗಿ ಬರಲಿ. ಕಾಲುಗಳನ್ನು ಬಲಭಾಗಕ್ಕೆ ತಿರುಗಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಸೊಂಟವನ್ನು ಬಲಭಾಗಕ್ಕೆ ಬಾಗಿಸಿ ಬಲಹಸ್ತವನ್ನು ಬಲಪಾದದ ಮುಂಭಾಗದ ಪಕ್ಕದ ನೆಲಕ್ಕೆ ಅಳವಡಿಸಿ ತಲೆಯನ್ನು ಎಡಭಾಗಕ್ಕೆ ತಿರುಗಿಸಿ ದೀರ್ಘ ಉಸಿರಾಟ. ಎಡಭಾಗ ಮತ್ತು ಬಲಭಾಗ ಇರುವ ಆಸನಗಳಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಎಡಭಾಗದಲ್ಲಿ 60 ಸೆಕೆಂಡ್ಗಳು ಅಭ್ಯಾಸ ಮಾಡಿದ್ದಾದಲ್ಲಿ ಬಲಭಾಗದಲ್ಲಿಯೂ ಸಹ ಅಷ್ಟೇ ಸಮಯದೊಂದಿಗೆ ಅಭ್ಯಾಸ ಮಾಡಬೇಕು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಕಾಲುಗಳನ್ನು ತಿರುಗಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಕಾಲುಗಳನ್ನು ಕೂಡಿಸಿ ಎಡಗಾಲನ್ನು ಹತ್ತಿರಕ್ಕೆ ತನ್ನಿ. ವಿಶ್ರಾಂತಿಯನ್ನು ಕೊಡಿ. ಮುಂದಿನ ಆಸನ ಪೂರ್ಣಕಟಿ ಚಕ್ರಾಸನ. ನಿಧಾನವಾಗಿ ಕೈಗಳನ್ನು ತಲೆಯ ಮೇಲ್ಭಾಗಕ್ಕೆ ತನ್ನಿ. ಪಕ್ಕದ ನೇರದಲ್ಲಿ ಹಸ್ತಗಳನ್ನು ಸೇರಿಸಿ ನಿಧಾನವಾಗಿ ಸೊಂಟವನ್ನು ಎಡಭಾಗಕ್ಕೆ ಬಾಗಿಸಿ ಸಂಪೂರ್ಣ ಒತ್ತಡ ಸ್ವಚ್ಛವಾಗಿ ಪಕ್ಕೆಯ ಅವಯವಗಳಿಗೆ ಆವೃತವಾಗಿರಬೇಕು ಮತ್ತು ಪಾರ್ಶ್ವ ಕುತ್ತಿಗೆಯ ಭಾಗಕ್ಕೆ ಆವೃತವಾಗಬೇಕು. ಉಸಿರಾಟ ದೀರ್ಘವಾಗಿ ಇರಲಿ 60 ಸೆಕೆಂಡ್ಗಳು. ಈ ಆಸನದಲ್ಲಿನ ಎಚ್ಚರಿಕೆಗಳು: ನಮ್ಮ ದೇಹದ ತೂಕ 2 ಕಾಲುಗಳ ಮೇಲೆ ಸಮಾನಾಂತರವಾಗಿ ಇರಬೇಕು. ಅಂದಲ್ಲಿ ನಮ್ಮ ದೇಹದ ತೂಕ 60 kg ಇದೆ ಎಂದಲ್ಲಿ ಎಡಗಾಲಿನ ಮೇಲೆ 60 kg ಮತ್ತು ಬಲಗಾಲಿನ ಮೇಲೆ 60 kgಯನ್ನು ತರಬೇಕು. ಅಂದರೆ ಒಂದೇ ಕಾಲಿನ ಮೇಲೆ ಈ ರೀತಿಯಲ್ಲಿ ನಿಲ್ಲಬಾರ್ದು. ಪಕ್ಕೆಯ ಅವಯವಗಳಿಗೆ ಸ್ವಚ್ಛ ಒತ್ತಡವನ್ನು ತರಬೇಕು. ಈ ಆಸನದಲ್ಲಿ ದೊರೆಯತಕ್ಕಂಥ ಪ್ರಯೋಜನಗಳು ಅಂದಲ್ಲಿ ಪಾರ್ಶ್ವ ಕುತ್ತಿಗೆಯ ಭಾಗ ಮತ್ತು ಭುಜದ ಭಾಗದ ನೋವು ಮತ್ತು ಜಡತ್ವತೆ ಬರುವುದಿಲ್ಲ. ಇದ್ದಲ್ಲಿ ದೂರವಾಗ್ತವೆ. ದೇಹದ ಅನಾವಶ್ಯಕ ವಿ ಆಕಾರವನ್ನು ತೆಗೆಯುವಲ್ಲಿ ಸಹ ಈ ಆಸನವು ಸಹ
ವಿಶಿಷ್ಟವಾಗಿ ಸಹಕಾರಿಯಾಗುತ್ತದೆ. ಮತ್ತು ಹರ್ನಿಯಾದ ತೊಂದರೆಗೆ ಉತ್ತಮವಾದ ಆಸನ ಮತ್ತು ಗೌಟ್ಸ್ನ ತೊಂದರೆಯನ್ನು ದೂರಗೊಳಿಸುವಲ್ಲಿ ಸಹ ಈ ಆಸನ ಸಹಕಾರಿಯಾಗುತ್ತದೆ. ನಿಧಾನವಾಗಿ ತಾಡಾಸನದ ಸ್ಥಿತಿಗೆ ಬನ್ನಿ. ಒಂದಲ್ಲಿ ನೇರ ನಿಲ್ಲಬೇಕು. ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಕೆಳಭಾಗಕ್ಕೆ ತನ್ನಿ. ವಿಶ್ರಾಂತಿಯನ್ನು ಕೊಡಿ. ಹಾಗೆ ವಿರುದ್ಧ ದಿಕ್ಕಿನಲ್ಲೂ ಅಭ್ಯಾಸ ಮಾಡಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈಗಳನ್ನು ತಲೆಯ ಮೇಲ್ಭಾಗಕ್ಕೆ ತನ್ನಿ. ಹಸ್ತಗಳನ್ನು ಸೇರಿಸಿ ಸೊಂಟವನ್ನು ಬಲಭಾಗಕ್ಕೆ ಬಾಗಿಸಿ ದೀರ್ಘ ಉಸಿರಾಟ ಇರಲಿ. 60 ಸೆಕೆಂಡುಗಳು ಉಸಿರಾಟದ ಮೇಲೆ ಗಮನವನ್ನು ಹರಿಸಬೇಕು. ಹಿಮ್ಮುಖ ಎಣಿಕೆಯನ್ನು ಮಾಡಿ ಅಥವಾ ಉಸಿರಾಟದ ಮೇಲೆ ಮನಸ್ಸನ್ನು ತರಬೇಕು. ಮನಸ್ಸಿನ ಸ್ಥಿರತೆ ಅತ್ಯಗತ್ಯ. ದೇಹ ಮತ್ತು ಮನಸ್ಸಿನ ಸ್ಥಿರತೆ ಇಲ್ಲದ ಆಸನವಾಗಲಿಕ್ಕೆ ಸಾಧ್ಯವಿಲ್ಲ. ಅಂದಲ್ಲಿ ವಾರ್ಮಪ್ ಎಕ್ಸಸೈಸ್ಗೆ ಈಕ್ವಲ್ ಆಗಿರುತ್ತದೆ. ನಿಧಾನವಾಗಿ ನೇರ ಸ್ಥಿತಿಗೆ ಬನ್ನಿ. ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಕೆಳಭಾಗಕ್ಕೆ ತನ್ನಿ. ವಿಶ್ರಾಂತಿಯನ್ನು ಕೊಡಿ. ಆರೋಗ್ಯವಾಣಿ. ಬರೀ ಯೋಗದ ಅಭ್ಯಾಸದಿಂದಲೇ ಪೂರ್ಣ ಪ್ರಯೋಜನವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಆರೋಗ್ಯದ ಬಗೆಗಿನ ಎಚ್ಚರಿಕೆಗಳನ್ನು ಅನುಸರಿಸಿದಾಗ ವಿಶೇಷವಾದ ಆರೋಗ್ಯ ನಿಮ್ಮದಾಗುತ್ತದೆ. ಉದಾಹರಣೆ, ನಿದ್ರೆ. ಕ್ರಮಬದ್ಧವಾದ ನಿದ್ರೆಯನ್ನು ಅಳವಡಿಸಿಕೊಂಡಾಗ ವಿಶೇಷವಾದ ಆರೋಗ್ಯ ನಿಮ್ಮದಾಗುತ್ತದೆ. ಹಣದ ಆಸೆಯಿಂದಲೋ ಅಥವಾ ಟಿ ವಿ ನೋಡುವ ಒಂದು ಹುಚ್ಚಿನಿಂದಲೋ ನಿದ್ರೆಯನ್ನು ಕಳೆಯುವ ಪ್ರಯತ್ನವನ್ನು ಮಾಡಿದ್ದೇ ಆದಲ್ಲಿ ಬಹಳಷ್ಟು ತೊಂದರೆಗಳು ಆವೃತ್ತವಾಗ್ತವೆ. ತೊಂದರೆಗಳು ಒಂದಲ್ಲಿ ಸದಾಕಾಲದಲ್ಲಿ ಕೋಪ ಆವೃತ್ತವಾಗ್ತಕ್ಕಂಥದ್ದು, ಬ್ರೈನ್ ಟ್ಯೂಮರ್, ಸದಾಕಾಲದಲ್ಲಿ ಒಂದು ಅವಿಶ್ರಾಂತ ಹಂತ ಅಂದಲ್ಲಿ ಫಟೀಗ್ ಆಗ್ತಕ್ಕಂಥದ್ದು ಅಂದರೆ ಆಯಾಸಗೊಳ್ಳುವಿಕೆ ಇತ್ಯಾದಿ ಹಂತಗಳು ಆವೃತ್ತವಾಗ್ತವೆ. ಹಾಗಾಗಿ ಒಬ್ಬ ಮನುಷ್ಯ ಒಂದು ದಿನದಲ್ಲಿ 6 ಗಂಟೆಗಳ ಕಾಲ ನಿದ್ರೆಯನ್ನು ಅಳವಡಿಸಿಕೊಳ್ಳಲೇಬೇಕು. ಹಾಗಾದಾಗ ಮಾತ್ರ ಮೆದುಳಿನ ಕೋಶಗಳು ಕ್ರಮಬದ್ಧ ವಿಶ್ರಾಂತಿಯನ್ನು ಪಡೆಯುತ್ತವೆ. ದಿನನಿತ್ಯದಲ್ಲಿ ವಿಶೇಷವಾದಂಥ ಲವಲವಿಕೆ ನಿಮ್ಮದಾಗುತ್ತದೆ. ನಮಸ್ಕಾರ.